ಹುಲಿಕಲ್ ನಟರಾಜು ಅವರಿಗೆ ಧರ್ಮ ವಿರೋಧಿ ಎಂದು ಪಟ್ಟ ಕಟ್ಟಿದವರು ಮಾಡಿದ್ದು ಧರ್ಮದ ಕೆಲಸನ. ಜ್ಯೋತಿಷಿ ಕಮಲಾಕರ್ ಭಟ್ ಮೇಲೆ ಒಂದು ಗುರುತರವಾದಂತಹ ಆರೋಪ ಕೇಳಿ ಬಂದಿದೆ. ಟಿವಿನಲ್ಲಿ ಕೂತ್ಕೊಂಡು ಊರವ್ರೆಲ್ಲ ಭವಿಷ್ಯ ಹೇಳ್ತಿದ್ದ ಕಮಲಾಕರ್ ಭಟ್ ಅನ್ನೋ ಜ್ಯೋತಿಷಿ ಚಿತ್ರ ಅನ್ನೋ 2 ಮಕ್ಕಳಿರೋ ಆಂಟಿ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡು ಒಂದು ಕೊಲೆನೂ ಮಾಡಿ ಆಮೇಲೆ ತಲೆನೂ ಮಾರಿಸ್ಕೊಂಡು ಇವಾಗ ಅರೆಸ್ಟ್ ಆಗ್ಬಿಟ್ಟೈತೆ. ಪ್ರತಿನಿತ್ಯ ಸಮೂಹ ಮಾಧ್ಯಮದಲ್ಲಿ ಕುಳಿತುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕುಳಿತುಕೊಂಡು ಭವಿಷ್ಯ ಹೇಳ್ತೀನಿ, ಜ್ಯೋತಿಷ್ಯ ಹೇಳ್ತೀನಿ, ಕವಡೆ ಶಾಸ್ತ್ರಿ ಹೇಳ್ತೀನಿ, ಎಲೆ ಶಾಸ್ತ್ರಿ ಹೇಳ್ತೀನಿ, ಕಣ್ಣು ನೋಡ್ಕೊಂಡು ಹೇಳ್ತೀನಿ, ವಾಯ್ಸ್ ಮುಖಾಂತರ ಹೇಳ್ತೀನಿ, ಮುಖ ನೋಡಿ ಹೇಳ್ತೀನಿ, ಫೋಟೋ ಕಳಿಸಿ ಹೇಳ್ತೀನಿ ಭವಿಷ್ಯ ಅಂತ ಹೇಳಿ ನಾವೇ ಧರ್ಮದ ಪ್ರತಿನಿಧಿಗಳು, ಈ ಧರ್ಮ ನಮ್ಮಿಂದಲೇ ಉಳಿಯುತ್ತೆ ಅಂತ ಹೇಳಿದಂತಹ ಇಂಥ ವ್ಯಕ್ತಿಗಳ ಕೈಲಿ ನಿಜವಾದ ಧರ್ಮ ಸಿಕ್ಕಿ ತನ್ನ ಧರ್ಮದ ಮೌಲ್ಯವನ್ನು ಕಳ್ಕೊಳ್ತಿದೆ. ಅಧಪತನದ ಹತ್ರ ಹೋಗ್ತಾ ಇದೆ ನಮ್ಮ ನಿಜವಾದ ಧರ್ಮ. ದಿನ ಬೆಳಗಾದರೆ ಟಿವಿಯಲ್ಲಿ ಕುಳಿತುಕೊಂಡು ಭವಿಷ್ಯ ಹೇಳುತ್ತಿದ್ದ ಈ ವ್ಯಕ್ತಿ ತಾನು ಮದುವೆಯಾಗಿದ್ದರೂ ಮಕ್ಕಳಿದ್ದರೂ ಕೂಡ ಈಗಾಗಲೇ ಮಕ್ಕಳಿರುವ ಮತ್ತೊಬ್ಬಳು ಹೆಂಗಸಿನ ಜೊತೆ ಅನೈತಿಕ ಸಂಬಂಧದಲ್ಲಿ ತೊಡಗಿಕೊಂಡಿದ್ದರು. ಈ ವ್ಯಕ್ತಿ ತನ್ನ ತಾಯಿಯ ಜೊತೆಯಲ್ಲೇ ಮನೆಯಲ್ಲಿ ಚಕ್ಕಂದ ಆಡುವ ವಿಚಾರ ಮಗಳಿಗೆ ಸಹಿಸಲು ಆಗಲಿಲ್ಲ. ತಂದೆಗೆ ತಿಳಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಾಗ ದೊಡ್ಡ ಗಲಾಟೆಯಾಗಿತ್ತು. ಆ ಗಲಾಟೆಯಲ್ಲಿ ಗಂಡನ ಮೇಲೆ ಆ ಹೆಂಗಸು ಹಲ್ಲೆ ಮಾಡಲು ಮುಂದಾದಳು ಹಾಗೂ ಪತಿಯ ತಮ್ಮನ ಮೇಲೂ ಎರಗಿದರು. ಆ ಹಲ್ಲೆಯಲ್ಲಿ ಗಂಡ ಬಚಾವಾಗುತ್ತಾನೆ, ಆದರೆ ಗಂಡನ ತಮ್ಮ ವಸಂತ್ ಸಾವಿಗೀಡಾಗುತ್ತಾನೆ. ಕಳೆದ 2 ದಿನಗಳ ಹಿಂದೆ ಈ ಸುಚಿತ್ರಾಳ ಮಗಳು ಅವರ ತಂದೆ ಮಹೇಶ್ ನಾಯ್ಕಗೆ ಮೆಸೇಜ್ ಮಾಡಿರ್ತಾಳೆ, ಅಪ್ಪ ನನಗೆ ಹೇಗಾದರೂ ಮಾಡಿ ರಕ್ಷಿಸು, ನಾನು ಇಲ್ಲಿ ನನಗೆ ಬದುಕಕ್ಕೆ ಆಗ್ತಾ ಇಲ್ಲ, ನೀನು ಹೇಗಾದರೂ ಮಾಡಿ ನನ್ನನ್ನು ರಕ್ಷಿಸದೇ ಇದ್ರೆ ನಾನು ಮಾಡ್ಕೊಳ್ತೀನಿ ಅಂತಲೂ ಸಹಿತ ಅವಳು ಮೆಸೇಜನ್ನು ಮಾಡ್ತಾಳೆ. ಮಗಳ ಮೆಸೇಜ್ಗೆ ನೊಂದ ತಂದೆ, ನೀನು ನೇರವಾಗಿ ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬಾ, ಸಿದ್ದಾಪುರ ಬಸ್ ಸ್ಟಾಪ್ನಲ್ಲಿ ನಾನು ನಿನಗಾಗಿ ಕಾಯ್ತಿರ್ತೀನಿ ಅಂತ ಹೇಳ್ತಾನೆ. ಸಿದ್ದಾಪುರ ಬಸ್ ಸ್ಟ್ಯಾಂಡ್ನಲ್ಲಿ ತಂದೆ ಮತ್ತು ಮಗಳು ಇಬ್ಬರು ಒಟ್ಟಿಗೆ ಸೇರಿಬಿಟ್ಟು ಮಗಳಿಂದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡ ತಂದೆ ಸಿದ್ದಾಪುರ ಸ್ಟೇಷನ್ಗೆ ಹೋಗ್ತಾರೆ. ಸಿದ್ದಾಪುರ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ರೀತಿಯಾದಂಥ ಸಿದ್ದಾಪುರ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ. ಈ ವಿಷಯ ಯಾವಾಗ ಕಮಲಾಕರ್ ಭಟ್ಗೆ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಕಮಲಾಕರ್ ಭಟ್, ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಲೋಕನಾಥ್, ಈ 3 ಜೊತೆಗೆ ಒಂದು 4 ಬೇರೆಯವರನ್ನು ಸೇರಿಸ್ಬಿಟ್ಟು ಟೋಟಲಿ 7 ಜನ ಎಲ್ಲರೂ ಸಹಿತ ಮಹೇಶ್ ನಾಯ್ಕ ಅವರ ಮನೆಗೆ ಬಂದುಬಿಟ್ಟು ರಾತ್ರಿ 9 ಗಂಟೆಗೆ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡ್ತಾರೆ. ಜಗಳ ತಾರಕಕ್ಕೆ ಏರಿ ರಾತ್ರಿ 11 ಗಂಟೆ ಸುಮಾರಿಗೆ ಈ ಮಹೇಶ್ ನಾಯ್ಕಗೆ ಚಾಕು ಇರುತ್ತಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಹೇಶ್ ನಾಯ್ಕ ಅವರ ಅಣ್ಣ ವಸಂತ್ ನಾಯ್ಕ ಅವರು ಅಡ್ಡ ಬರ್ತಾರೆ. ಆ ಸಂದರ್ಭದಲ್ಲಿ ಚಾಕು ವಸಂತ್ ನಾಯ್ಕ ಅವರಿಗೆ ತಳುತ್ತೆ. ವಸಂತ್ ನಾಯ್ಕ ಈಗಾಗಲೇ ಮೃತಪಟ್ಟಿದ್ದಾರೆ. ದಿನ ಬೆಳಗಾದರೆ ಊರವರಿಗೆಲ್ಲ ಭವಿಷ್ಯ ಹೇಳುತ್ತೇನೆ ಎಂದು ಹೋಗುವ ಈ ವ್ಯಕ್ತಿಗೆ ತನ್ನಿಂದಲೇ ಮುಂದೊಂದು ದಿನ ಕೊಲೆಯಾಗಬಹುದು ಎನ್ನುವ ಭವಿಷ್ಯ ತಿಳಿದಿರಲಿಲ್ಲವಾ? ತಿಳಿದಿತ್ತು ಎಂದ ಮೇಲೆ ತಡೆಯಲು ಸಾಧ್ಯವಾಗಲಿಲ್ಲವಾ? ಟಿವಿ ಸಮೂಹ ಮಾಧ್ಯಮಗಳು ಬಂದಾಗ್ಲಿಂದ ಪ್ರತಿನಿತ್ಯ ಟಿವಿನಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆ ಭವಿಷ್ಯವನ್ನು ರೂಪಿಸ್ತಿದ್ದ, ಹೇಳ್ತಿದ್ದಂಥ ಈ ವ್ಯಕ್ತಿಯ ಭವಿಷ್ಯ ಇವನಿಗೆ ಗೊತ್ತಾಗ್ಲಿಲ್ವಾ? ಶನಿ ಹೆಗಲೇರ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಂಥ ಈ ವ್ಯಕ್ತಿ ಈಗ ಶನಿ ಹೆಗಲೇರ್ಕೊಳ್ತಾನೆ ಅಂತ ಹೇಳಿ ಗೊತ್ತಾಗ್ಲಿಲ್ವಾ? ಇವ್ರ ಭವಿಷ್ಯ ಇವ್ರ ಕೈಲೇ ಇದೆ. ಏನ್ರಿ ಹೇಳ್ತಾರೆ ಇವ್ರ ಭವಿಷ್ಯವನ್ನ? ಇಂಥವ್ರ ಭವಿಷ್ಯವನ್ನ ಕೇಳ್ತೀವಲ್ಲ ನಾವೆಂಥವ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಬುದ್ಧಿ ಮಾತು ಹೇಳುವ ಈ ವ್ಯಕ್ತಿಗೆ ತಾನು ಮಾಡುತ್ತಿರುವುದು ಧರ್ಮವಲ್ಲ, ಅನೈತಿಕ ಚಟುವಟಿಕೆ, ಇದು ಅಧರ್ಮ ಎಂದು ತಿಳಿದಿರಲಿಲ್ಲವಾ? ಇದೇ ದಾರಿ ಹಿಡಿದರೆ ಮುಂದೊಂದು ದಿನ ತಾನು ಅರೆಸ್ಟ್ ಕೂಡ ಆಗಬಹುದು ಎನ್ನುವ ಭವಿಷ್ಯ ಅವರಿಗೆ ಕಾಣಲಿಲ್ಲವಾ? ಅಲ್ರಿ, ಅವರ ವೈಯಕ್ತಿಕ ವಿಚಾರ ಬಿಟ್ಬಿಡೋಣ. ಅಲ್ರಿ, ಇದೊಂದು ಅನೈತಿಕ ಸಂಬಂಧ ಅಂತ ಬಿಡಿಸಕ್ಕೆ ಹೋದಂತಹ ಅಮಾಯಕರ ಕೊಲೆ ಆಯ್ತಲ್ಲ. ಈತನಿಗೆ ಗೊತ್ತಿಲ್ವ ಕಮಲಾಕರ ಭಟ್ಟಿಗೆ ಈ ವಿಷಯದಲ್ಲಿ ಬಂದಂಥ ವ್ಯಕ್ತಿಯ ಕೊಲೆ ಆಗುತ್ತೆ ಅಂತ ಹೇಳಿ ಮೊದಲೇ ಟಿವಿನಲ್ಲಿ ಕೂತ್ಕೊಂಡು ಹೇಳ್ಬೋದಾಗಿತ್ತಲ್ಲ. ನಾಳೆ ನೀನು ಕೊಲೆ ಆಗ್ತಾ ಇದೀಯಾ ವಸಂತ್ ಅಂತ ಹೇಳ್ಬೋದಾಗಿತ್ತಲ್ರಿ. ಇವರು ನಮ್ಮ ಧರ್ಮದ ಪ್ರಚಾರಕರು, ಪ್ರತಿನಿಧಿಗಳು, ಭವಿಷ್ಯ ಹೇಳೋರು. ಇದು ಒಬ್ಬರು ಮಾತ್ರ ಹೊರಗಡೆ ಬಂದಿದ್ದಾರೆ, ಇನ್ನು 100 ಜನರು. ಅವ್ರದ್ದೆಲ್ಲ ತಪ್ಪು. ಬೆಳಗಾದರೆ ಎಲ್ಲ ಟಿ ವಿಗಳನ್ನ ಆನ್ ಮಾಡಿಕೊಂಡು ವೇಷಭೂಷಣಗಳನ್ನು ಸಿಂಹಾಸನ ಮೇಲೆ ಕೂತ್ಕೊಂಡು ಹೇಳುವಂತಹ ಈ ವ್ಯಕ್ತಿಗಳ ಮಾತನ್ನು ಕೇಳ್ತೀವಲ್ಲ, ನಮ್ಮಗಳು ತಪ್ಪಲ್ವಾ? ಅದ್ರ ಬದಲು ಒಬ್ಬ ಉತ್ತಮ ಶಿಕ್ಷಕನ್ನ, ವಿಜ್ಞಾನಿಗಳನ್ನ, ವಿಚಾರವಂತರನ್ನ, ನಿಜವಾಗ್ಲೂ ಧರ್ಮ ಪ್ರಸಾರ ಮಾಡುವಂಥ ವ್ಯಕ್ತಿಗಳನ್ನ ಕೂತ್ಕೊಂಡು ಮಾತು ಕೇಳಿದರೆ ನಮ್ಮ ಮಕ್ಕಳು ಒಂದು ಒಳ್ಳೆಯ ಧರ್ಮದಲ್ಲಿ ನಡೀತಾವಲ್ವ, ಒಳ್ಳೆಯ ಸುಸಂಸ್ಕೃತಿಯಲ್ಲಿ ನಡೀತಾವಲ್ಲ. ಭವಿಷ್ಯ ಅವ್ರ ಕೈಲೇ ಇಲ್ಲ ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಭವಿಷ್ಯವನ್ನು ದೇವರು ಬರೆಯೋಕ್ಕಾಗಲ್ಲ, ಹುಟ್ಟಿಸಿದ ತಂದೆ ತಾಯಿಗಳು ಬರೆಯೋಕ್ಕಾಗಲ್ಲ. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳ್ಬೇಕಾಗತ್ತೆ. ಅದು ನಿಜವಾದ ಧರ್ಮ.
ಇವು ಸತ್ ಕೂಡಲೇ ಕಮಲಾಕರ್ ಭಟ್ಟನ್ ಗ್ಯಾಂಗ್ ಎಲ್ಲ ಎಸ್ಕೇಪ್ ಓಡೋಗ್ಬಿಟ್ರು. ಪೊಲೀಸರು ಬಿಟ್ಕೊಡ್ತಾರ. ಈ ಶಿವಮೊಗ್ಗದಲ್ಲಿ 3 ಜನನ್ನ, ಈ ಸಿದ್ದಾಪುರದಲ್ಲಿ 4 ಜನ ಬಿಟ್ಟಿಟ್ಕೊಂಡಿದ್ದಾರೆ ಅಂತ ಇವ್ರನ್ನೆಲ್ಲ ಹಿಡ್ಕೊಂಡು ಬಂದು ಕೂರಿಸ್ಕೊಂಡ್ರಿ. ಅಲ್ಲ, ಈ ಸ್ವಾಮಿಗಳಿಗೆ ಯಾಕೆ ಬೇಕಿತ್ತಿದಲ್ಲ ಅಂತ. ಅದು ಯಾವುದೋ ಶಿವಮೊಗ್ಗದ ಸುಚಿತ್ರಾ ಆಂಟಿ ಜೊತೆ ಸವಾಸ ಮಾಡಿದ್ದು ಅಲ್ಲದೆ ಈ ಗ್ಯಾಂಗ್ ಕೊಡ್ಕೊಂಡು ಹೋಗಿ ಫೈಟಿಂಗ್ ಮಾಡಿ ಅದು ಯಾವುದೋ ಒಂದು ಜೀವ ತೆಗೆದು ಇದೆಲ್ಲ ಬೇಕಿತ್ತ ಸ್ವಾಮಿಗಳು. ಆದರೆ ಆ ಮಕ್ಕಳು ಏನು ಮಾಡಿದ್ದು, ಆ ಮಕ್ಕಳು ಎಷ್ಟು ನೊಂದಿರಬೇಕು. ಅದು ಹೋಗಲಿ, ಏನೋ ಆಗಿದೆ, ಅವರ ನಡುವೆ ನಡೆದಂಥ ವಿಚಾರ ಅಂತ ಅನ್ಕೊಳ್ಳೋಣ. ಒಂದು ಕೊಲೆ ಆಯ್ತಲ್ರಿ. ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಧರ್ಮ ಹಾಗೂ ದೇವರ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುವವರ ಬಂಡವಾಳ ಬಯಲು ಮಾಡುತ್ತಿದ್ದದ್ದು ಕೆಲವರಿಗೆ ತೊಂದರೆಯಾಗುತ್ತಿತ್ತು. ಧರ್ಮ ಹಾಗೂ ದೇವರ ಹೆಸರಿನಲ್ಲಿ ಜನರನ್ನ ವಂಚಿಸುವುದು ತಪ್ಪು ಎಂದು ಹೇಳಿದ್ದೇ ಡಾಕ್ಟರ್ ಹುಲಿಕಲ್ ನಟರಾಜು ಅವರಿಗೆ ದೊಡ್ಡ ಆರೋಪವಾಗಿತ್ತು. ಅವರಿಗೆ ಧರ್ಮ ವಿರೋಧಿ ಎನ್ನುವ ಪಟ್ಟ ಕೊಟ್ಟೇ ಬಿಟ್ಟರು. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಂದು ನೋಡದೆ ಎಲ್ಲಿ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಅನ್ಯಾಯ ಆಗುತ್ತದೋ ಅಲ್ಲಿ ಹುಲಿಕಲ್ ನಟರಾಜು ಅವರ ಧ್ವನಿ ಇದ್ದೇ ಇರುತ್ತಿತ್ತು. ಆದರೂ ಕೇವಲ ಒಂದು ಸಮುದಾಯದ ವಿರುದ್ಧ ನಿಲ್ಲುತ್ತಾರೆ ಎನ್ನುವಂತಹ ಸುಳ್ಳು ಕಥೆಗಳನ್ನ ಕಟ್ಟಿ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ವಿರುದ್ಧ ಜನರನ್ನ ಎತ್ತಿ ಕಟ್ಟುವ ಕೆಲಸಗಳು ನಡೆಯುತ್ತಿದ್ದವು. ಈ ಮನುಷ್ಯ ಹೀಗೆ ಜನರನ್ನ ಎಚ್ಚರಗೊಳಿಸಿದರೆ ಎಲ್ಲಿ ದೇವರ ಹೆಸರಿನಲ್ಲಿ ತಾವು ಮಾಡುತ್ತಿರುವ ವ್ಯಾಪಾರಗಳಿಗೆ ತೊಂದರೆಯುಂಟಾಗುತ್ತದೋ ಎಂದು ಹೆದರಿ ಸಾಕಷ್ಟು ಜನರನ್ನ ಒಟ್ಟು ಮಾಡಿ ಹುಲಿಕಲ್ ನಟರಾಜು ಅವರ ಧ್ವನಿಯನ್ನ ಅಡಗಿಸುವ ಪ್ರಯತ್ನಗಳು ನಡೆಯುತ್ತಿದ್ದವು. ಆದರೆ ಈ ಘಟನೆಯಿಂದಾಗಿ ಜನರಿಗೆ ಇವರ ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ಅರ್ಥವಾಗಿದೆ. ಬೇರೆಯವರಿಗೆ ಭವಿಷ್ಯ ಹೇಳುತ್ತಿದ್ದ ಇಂತಹ ಕೆಲ ಜನರ ಭವಿಷ್ಯ ಏನು ಎಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ. ನಾವೆಲ್ಲ ಒಂದು ಮನಸ್ಸು ಮಾಡೋಣ. ದಿನ ಬೆಳಗಾದ್ರೆ ಈ ಪೊಳ್ಳು ಜ್ಯೋತಿಷಿಗಳನ್ನ, ದೇವಮಾನವರನ್ನ, ಅದು ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಈ ದೇವಮಾನವರನ್ನ ಇವತ್ತೆಲ್ಗಾಗಿದೆ, ಬೀದಿ ಬೀದಿ ಬಂದಿದೆ ದೇವರ ಅಸ್ತಿತ್ವ. ಎಲ್ಲರ ಮೈ ಮೇಲೆ ದೇವರುಗಳು ಬರ್ತಾ ಇದೆ, ಎಲ್ಲರ ಮೈ ಮೇಲೆ ದೆವ್ವ ಬರ್ತಾ ಇದೆ. ಎಲ್ಲರೂ ದೇವ್ರನ್ನ ಬರ್ಸೋರಾಗಿದೆ. ದೇವರು ನಮ್ಮನ್ನು ಬರ್ಸ್ಬೇಕ್ರಿ, ದೇವ್ರು ಹಿಡ್ಕೊಂಡು ಇವರೇ ಬರ್ಸೋ ಅಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಅಂತ್ಯ ಆಗಬೇಕು ಅಂದರೆ ನಿಜವಾದ ಧರ್ಮೋ ರಕ್ಷಿತಿ ರಕ್ಷಿತ ಅಂತಾರೆ. ನಿಜವಾದ ಧರ್ಮವನ್ನು ಉಳಿಸೋಣ ಬನ್ನಿ. ಇಂಥ ಹುಳುಗಳನ್ನು ಬೇರು ಸಹಿತ ಕಿತ್ತಾಕೋಣ. ನನ್ನ ಜೀವ ಇರೋವರೆಗೂ ಇಂಥವರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ. ನನ್ನ ಪ್ರಕಾರ ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ ಕೊಡಿ. ಮನೆಯ ವಾಸ್ತುವನ್ನು ನೋಡುವ ಬದಲು ಮನಸ್ಸಿನ ವಾಸ್ತುವಿನ ಕಡೆ ಗಮನ ಕೊಡಿ. ಬನ್ನಿ, ಒಳ್ಳೆಯವರ ಸತ್ಕಾರ್ಯದಲ್ಲಿ ನಡೆಯುವಂತಹ ನಿಜವಾದ ಧರ್ಮದ ಅಸ್ತಿತ್ವವನ್ನು ರೂಪಿಸುವಂತಹ ವ್ಯಕ್ತಿಗಳೊಂದಿಗೆ ನಾವೆಲ್ಲರೂ ಕೂಡ ಹೊಂದ್ಕೊಳ್ಳೋಣ. ನಮ್ಮ ಮನಸ್ಥಿತಿ ಸರಿಯಾಗಿದ್ದರೆ ಪರಿಸ್ಥಿತಿನೂ ಕೂಡ ಸರಿಯಾಗುತ್ತೆ. ಆಗ ಸಂಬಂಧಗಳು ಬೆಳೀತವೆ, ನಿಜವಾದ ಧರ್ಮ ಅಸ್ತಿತ್ವಕ್ಕೆ ಬರುತ್ತೆ. ಕೇವಲ ಧರ್ಮ 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 ಅಂತ ಹೇಳಿ ಇನ್ನೊಬ್ಬರಿಗೆ ಹುಳ ಬೀಳೋ ಬದಲು ತಾವು ನೈತಿಕವಾಗಿ ನಡೆಯೋದನ್ನು ಕಲಿಯೋಣ.